ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ. ವೀಕ್ಷಕ ಬಾಂಧವರಿಗೆ 2025ನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಜನವರಿ ತಿಂಗಳಿನ ರಾಶಿ ಭವಿಷ್ಯ ಕನ್ಯಾ ರಾಶಿ. ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲಿಗೆ ಗ್ರಹಗತಿಯನ್ನು ವೀಕ್ಷಿಸೋಣ. ಕನ್ಯಾ ರಾಶಿಯಿಂದ ಕ್ರಮವಾಗಿ ರವಿಗ್ರಹನು 4 ಮತ್ತು 5ನೇ ಮನೆಯಲ್ಲಿ, ಕುಜಗ್ರಹನು ಏಕಾದಶ ಸ್ಥಾನ 11ನೇ ಮನೆಯಲ್ಲಿ, ಬುಧಗ್ರಹನು 3 ಹಾಗೂ 4ನೇ ಮನೆಯಲ್ಲಿ, ಗುರುವು 9ನೇ ಮನೆಯಲ್ಲಿ, ಶುಕ್ರಗ್ರಹನು 6ನೇ ಮನೆಯಲ್ಲಿ, ಶನೈಶ್ಚರನು 6ನೇ ಮನೆಯಲ್ಲಿ, ರಾಹುಗ್ರಹನು 7ನೇ ಮನೆಯಲ್ಲಿ, ತತ್ ಸಪ್ತಮವಾಗಿ ಕೇತುಗ್ರಹನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಗಳನ್ನು ಸೂಚನೆಯನ್ನು ಮಾಡುತ್ತಾರೆ. ರವಿಯು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ವಯಸ್ಸಾಗಿರ್ತಕ್ಕಂತಹ ತಂದೆ ತಾಯಿಗಳಿಗೆ ಅನಾರೋಗ್ಯವನ್ನು ಹಾಗೂ ಮಕ್ಕಳಲ್ಲಿಯೂ ಸ್ವಲ್ಪ ಶೀತಬಾಧೆಯನ್ನು ಕೂಡ ತೋರಿಸಿಕೊಡ್ತಾನೆ. ಆರೋಗ್ಯ ಬಗ್ಗೆ ಚಿಂತನೆಯನ್ನು ಮಾಡಿ ನಿಮ್ಮ ಆರೋಗ್ಯವು ಕೂಡ ಸ್ವಲ್ಪ ಮಟ್ಟಿಗೆ ಹದಗೆಟ್ಟೀತು. ಹಾಗಾಗಿ ಆರೋಗ್ಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ. ಅದೇ ರವಿಗ್ರಹನು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಒತ್ತಡವನ್ನು ಹಾಗೂ ಸಹ ಉದ್ಯೋಗಿಗಳಿಂದ ತೊಂದರೆಯನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ. ಕುಜಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅನೇಕ ವಿಧದಲ್ಲಿ ಧನಾಗಮನವನ್ನು ಅಧಿಕಾರ ಲಾಭವನ್ನು ತೋರಿಸಿಕೊಟ್ಟರೂ ತಿಂಗಳ ಅಂತ್ಯಭಾಗದಲ್ಲಿ ವಿವಾಹ ಕಾರ್ಯಗಳಲ್ಲಿ ವಿಘ್ನವನ್ನು ಕೂಡ ತೋರಿಸಿಕೊಡ್ತಾನೆ. ವಿಳಂಬವಾದೀತು, ವಿವಾಹಾದಿ ಕಾರ್ಯಗಳಲ್ಲಿ ವಿಳಂಬವಾದೀತು. ಬುಧಗ್ರಹನು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿತ್ರರ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ. ಯಾರು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿದ್ದಾರೋ ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾ ನೈಪುಣ್ಯತೆಯನ್ನು ತೋರಿಸಿಕೊಡ್ತಾನೆ ಹಾಗೂ ಸನ್ಮಾನಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ಬುಧಗ್ರಹನು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಜನ ಹಾಗೂ ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಧನಾಗಮನವನ್ನು ಕೂಡ ತೋರಿಸಿಕೊಡ್ತಾನೆ. ಮನಸ್ಸಿಗೆ ಶಾಂತಿಯನ್ನು ಕೂಡ ಬುಧಗ್ರಹನು ಕೊಡುವನಾಗ್ತಾನೆ. ಗುರುವು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಾರ್ಯ ನೈಪುಣ್ಯತೆಯನ್ನು ಸಂತಾನಾದಿ ಭಾಗ್ಯಗಳನ್ನು ಕೂಡ ಹಾಗೂ ಭೂಲಾಭಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಯಾರು ಮನೆ ಮಠ ಇತ್ಯಾದಿ ಕೊಳ್ಳುವಿಕೆ ಹಾಗೂ ಮಾರುವಿಕೆ ಕ್ಷೇತ್ರದಲ್ಲಿದ್ದಾರೋ ಅವರಿಗೆ ಉತ್ತಮ ಫಲಗಳನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ. ಶುಕ್ರನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಕ್ರನಿಂದ ವಿವಾಹಾದಿಗಳ ಐಶ್ವರ್ಯಗಳನ್ನು ಸೂಚಿಸಲ್ಪಡುವುದರಿಂದ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನೂ ವಿವಾಹ ವಿಳಂಬತೆಯನ್ನು ತೋರಿಸಿಕೊಡ್ತಾನೆ. ವಿವಾಹ ವಿಳಂಬತೆಯಿಂದ ಚಿಂತೆಯನ್ನು ಕೂಡ ತೋರಿಸಿಕೊಡ್ತಾನೆ. ವಿದೇಶದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಉದ್ಯೋಗದ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ. ಸ್ತ್ರೀಯರಿಂದ ಆರ್ಥಿಕ ನಷ್ಟತೆಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಶನೈಶ್ಚರನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಬ್ಬಿಣ ಕಲ್ಲು ವ್ಯಾಪಾರಿಗಳಿಗೆ ಅಭಿವೃದ್ಧಿಯನ್ನು ಹಾಗೂ ಪಾಪಪ್ರಜ್ಞೆಯನ್ನು ಕೂಡ ತೋರಿಸಿಕೊಡ್ತಾನೆ. ನೀಚ ಕರ್ಮದಲ್ಲಿ ಆಸಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ನಾವು ಪಾಪ ಮಾಡುವುದು ಬೇಡ ಅಂತ ಇದ್ದರೆ ಶನಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ. ರಾಹುಗ್ರಹನು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಕಲಹಗಳನ್ನು ದಾಂಪತ್ಯ ವಿರಸವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ರಾಹುವಿನಿಂದ ಸೂಚಿಸಲ್ಪಡತಕ್ಕಂತಹ ನಾಗಾರಾಧನೆ ಮಾಡುವುದು ಬಹಳ ಉತ್ತಮ. ಅತಿಯಾಗಿರ್ತಕ್ಕಂತಹ ಪ್ರಯಾಣದಿಂದ ಆಯಾಸವನ್ನು ಕೂಡ ತೋರಿಸಿಕೊಡ್ತಾನೆ. ಕೇತುಗ್ರಹನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಚಿತ್ತಭ್ರಮೆ ಮಾನಸಿಕ ಅಸ್ವಸ್ಥತೆಯನ್ನು ಭಯವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ನರಗಳ ಸಂಬಂಧಿಯಾಗಿರ್ತಕ್ಕಂತಹ ತೊಂದರೆಯನ್ನು ತೋರಿಸಿಕೊಡ್ತಾನೆ. ಹಾಗಾಗಿ ಬರತಕ್ಕಂತಹ ಮಾನಸಿಕ ಅಸ್ವಸ್ಥತೆಯ ದೋಷಗಳ ನಿವಾರಣೆಗೋಸ್ಕರವಾಗಿ ಗಣಪತಿಯ ಆರಾಧನೆ ಗಣಪತಿಯ ಮಂತ್ರವನ್ನು ಪಠಿಸುವುದು ಬಹಳ ಉತ್ತಮ. ಕನ್ಯಾ ರಾಶಿಯವರಿಗೆ ಬಣ್ಣಗಳನ್ನು ವೀಕ್ಷಿಸೋಣ. ಚಿತ್ರವರ್ಣ ಹಾಗೂ ಹಸಿರು ಬಣ್ಣ ಹಾಗೂ ಕೆಂಪು ಬಣ್ಣಗಳು ಬಹಳ ಉತ್ತಮ ಫಲಪ್ರದಗಳು. ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ 7, 15 ಹಾಗೂ 20, 28 ಶುಭಪ್ರದವಾದ ದಿನಾಂಕಗಳು. ಈ ರೀತಿಯಾಗಿರ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.